ಇವತ್ತಿನ ಈ ವಿಡಿಯೋನಲ್ಲಿ ಬಹಳ ರುಚಿಕರವಾಗಿರುವಂತಹ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದ್ಸಲ ಮಾಡಿದ್ರೆ ನೀವು ಪುನಃ ಮಾಡೋದಂತೂ ಗ್ಯಾರಂಟಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಆರಿಸಿ ತೊಳೆದು ಕತ್ತರಿಸಿಟ್ಕೊಳ್ತಾ ಇದ್ದೀನಿ. ಈ ಗಿಡ ಭಾಗ ಇರುತ್ತಲ್ಲ ಅದನ್ನು ಹಾಕೋದು ಬೇಡ, ಬರೀ ಎಲೆ ಥರ ಇರೋದನ್ನು ಹಾಕಿದ್ರೆ ಸಾಕು. ಹಾಗೆ 1 ಕಪ್ಪು ಅಕ್ಕಿನ ಬೇಯಿಸಿಟ್ಕೊಂಡಿದ್ದೀನಿ. 1 ಕಪ್ ಅಂದರೆ 240 ml. ಮತ್ತು ಒಂದು ಮಸಾಲೆ ಪುಡಿನ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಬಾಣಲೆನಲ್ಲಿ 4 ರಿಂದ 5 ಒಣಮೆಣಸಿನ್ಕಾಯಿ, 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, 4 ಚಮಚ ಕೊತ್ತಂಬರಿ ಬೀಜ, 2 ಆ ಥರ ಲೆಕ್ಕ ತಗೊಂಡು ಸಣ್ಣ ಉರಿನಲ್ಲಿ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ಸಣ್ಣ ಉರಿನಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ಹುರಿತಾ ಇದ್ದೀನಿ ನಾನು. ಬಿಸಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿಟ್ಕೊಂಡ್ರೆ ಮಸಾಲೆ ಪುಡಿ ತಯಾರಾಗುತ್ತೆ. ಆಮೇಲೆ ಅದೇ ಬಾಣಲೆನಲ್ಲಿ 3 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ ಚೂರು ಮಾಡಿರೋದು, ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಇದಕ್ಕೆ ಒಗ್ಗರಣೆಗೆ ನೀವು ಶೇಂಗಾ, ಗೋಡಂಬಿ ಇಂಥದ್ದೆಲ್ಲ ಹಾಕೋಕ್ಕೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ನಾನು ಅದು ಯಾವುದೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು, 1 ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದನ್ನು ಸೇರಿಸಿ ಈರುಳ್ಳಿ ಬಾಡೋವರೆಗೆ ಚೆನ್ನಾಗಿ ಹುರಿಬೇಕು. ನಾನು ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ಬೇರೆ ಥರನೂ ಕತ್ತರಿಸ್ಕೊಳ್ಬೋದು. ಆಮೇಲೆ ಕತ್ತರಿಸಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಅದು ಸಹ ಬಾಡೋವರೆಗೆ ಹುರಿಬೇಕು. ಈರುಳ್ಳಿ ಜೊತೆ ಬೇಕಾದರೆ ದೊಣ್ಣೆ ಮೆಣಸು ಅಥವಾ ದಪ್ಪ ಮೆಣಸು ಬೇಕಾದ್ರೂ ಸೇರಿಸ್ಕೊಳ್ಬೋದು. ಇದು ರೈಸ್ ಬಾತ್ ಆಗಿರೋದ್ರಿಂದ ನಿಮಗೆ ಇಷ್ಟ ಬಂದಿರೋ ಥರ ಕೆಲವು ಪದಾರ್ಥಗಳನ್ನು ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನೋಡಿ, ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಈ ರೀತಿ ಚೆನ್ನಾಗಿ ಬಾಡಿ ಆದಮೇಲೆ 1 ಟೊಮೆಟೊ ಕತ್ತರಿಸಿರೋದನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪು 1 ಚಮಚ ಬರ್ತಿ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿನ ಉಪ್ಪು ಸೇರಿಸ್ಕೊಂಡು ಹುರಿದ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ, ಆಯಿತಾ? ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕಿ ಆಮೇಲೆ ರುಚಿ ನೋಡಿನೂ ಹಾಕ್ಕೊಳ್ಬೋದು. ಟೊಮೆಟೊ ಮೆತ್ತಗಾದಮೇಲೆ ರುಚಿಗೆ ತಕ್ಕ ಹಾಗೆ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದೂ ಉಪ್ಪು, ಹುಳಿ, ಬೆಲ್ಲನ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು ಅಥವಾ ಆಮೇಲೆ ಬೇಕಾದ್ರೂ ಸೇರಿಸ್ಬೋದು. ಎಲ್ಲ ಒಟ್ಟಿಗೆ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಕೂಡಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಚ್ಚಿಬಿಟ್ಟು ಆಮೇಲೆ ಅನ್ನನ ಸೇರಿಸೋದು. ನೀವು ಅನ್ನ ಸೇರಿಸ್ದೇ ಹಾಗೆ ಇದನ್ನು ಮೆಂತ್ಯ ಸೊಪ್ಪಿನ ಗೊಜ್ಜು ಥರನೂ ಮಾಡಿಟ್ಕೊಳ್ಬೋದು. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಮಾಡಿಟ್ಟಿರುವಂತಹ ಅನ್ನನ ಹಾಕಿ ಒಂದು ಸಲ ಮಚ್ಚಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ನೀವು ಉಳಿದಿರೋ ಅನ್ನದಲ್ಲ ಬೇಕಾದರೂ ಮಾಡ್ಕೋಬೋದು. ಅನ್ನ ಉದುರುದ್ರಾಗಿರಲಿ, ಆದರೆ ಚೆನ್ನಾಗಿ ಬೆಂದಿರಬೇಕು. ಯಾವಾಗಲೂ ಅಷ್ಟೇ, ಬಾತೆಲ್ಲ ಮಾಡೋಷ್ಟೊತ್ತಿಗೆ ಅನ್ನ ಚೆನ್ನಾಗಿ ಬೆಂದಿರಬೇಕಿಲ್ಲ ಅಂದರೆ ರುಚಿ ಬರಲ್ಲ. ಮುದ್ದೆ ಆಗಬಾರ್ದು ಅಷ್ಟೇ. ನೋಡಿ, ಹೀಗೆ ಚೆನ್ನಾಗಿ ಕಲಿಸಿದ್ರೆ ಆಯಿತು. ನೀವು ಖಂಡಿತ ಟ್ರೈ ಮಾಡಬೇಕು, ಆ ಥರದ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.